ಹಾಯ್, ಪ್ರೈಸ್ ದಿ ಲಾರ್ಡ್. ಸ್ನೇಹಿತರೆ, ಒಂದು ಚಿಕ್ಕ ಕತೆ ಹೇಳ್ತೇನೆ, ದಯವಿಟ್ಟು ಕೇಳಿ. ಮೊಸಳೆಯನ್ನು ಎಲ್ಲರೂ ನೋಡಿರ್ತೀರ. ಆ ಮೊಸಳೆ ಅತಿ ಹೆಚ್ಚಾಗಿ ತಿನ್ನುವುದೇನಪ್ಪಾ ಅಂದ್ರೆ ಮಾಂಸಾಹಾರವನ್ನು ಅತಿ ಹೆಚ್ಚಾಗಿ ತಿಂತಾ ಇರ್ತದೆ. ಮಾಂಸವನ್ನ ತಿಂದಿದ ತಕ್ಷಣ ತನ್ನ ಹಲ್ಲುಗಳಲ್ಲಿ ಚಿಕ್ಕ ಚಿಕ್ಕ ಮಾಂಸ ತುಂಡುಗಳು ಸಿಕ್ಕಾಕೊಂಡಿರ್ತವೆ. ಅದಕ್ಕೆ ದಡದಲ್ಲಿ ಬಂದು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ತೆಗೆದುಕೊಳ್ತದೆ. ತನ್ನ ಬಾಯಿನ ತೆರೆದು ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಅನೇಕ ಪಕ್ಷಿಗಳು ಬಂದು ಅದರ ಹಲ್ಲುಗಳಲ್ಲಿ ಸಿಕ್ಕಾಕೊಂಡಿರುವಂತಹ ಮಾಂಸ ತುಂಡುಗಳನ್ನ ತಿಂತಾ ಇರ್ತವೆ. ಮೊಸಳೆ ಹಲ್ಲಲ್ಲಿ ಆ ಮಾಂಸ ತುಂಡುಗಳು ಸಿಕ್ಕಾಕೊಂಡಿದ್ದರಿಂದ ಇನ್ಫೆಕ್ಷನ್ ಆಗಿ ಬೇಗ ಸಾಯುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಮೊಸಳೆ ಏನ್ ಮಾಡ್ತದೆ ಅಂದ್ರೆ ಮಾಂಸವನ್ನ ತಿಂದ ತಕ್ಷಣ ಸ್ವಲ್ಪ ಕಾಲ ತನ್ನ ಬಾಯಿನ ತೆರೆದು ವಿಶ್ರಾಂತಿಯನ್ನು ತೆಗೆದುಕೊಳ್ತದೆ. ಪಕ್ಷಿಗಳು ಬಂದು ಅದರಲ್ಲಿ ಇರುವಂತಹ ಮಾಂಸ ತುಂಡುಗಳನ್ನು ತಿಂತಾ ಇರ್ತವೆ. ಒಂದು ಪಕ್ಷಿ ಜಿಂಕೆ ಕಡೆ ಹೋಗಿ ಹೇಳ್ತದಂತೆ, ಅಲ್ಲಿ ಒಂದು ಒಳ್ಳೆಯ ಮೊಸಳೆ ಇದೆ, ಅದು ದಿನನಿತ್ಯ ನನಗೆ ಆಹಾರವನ್ನು ಕೊಡ್ತಾ ಇದೆ ಅಂತ ಪಕ್ಷಿ ಜಿಂಕೆ ಹೇಳ್ತದಂತೆ ಸ್ವಲ್ಪ ದಿನಗಳ ಹಿಂದೆ ಆ ಮೊಸಳೆ ನನ್ನ ಮರಿಯನ್ನು ತಿಂದು ಹಾಕಿದೆ ಅಂತ ಹೇಳ್ತದಂತೆ. ನೋಡಿ ಸ್ನೇಹಿತರೆ, ಈ ಒಂದು ಕಥೆಯಿಂದ ನಾವು ಅರ್ಥ ಮಾಡ್ಕೋಬೇಕಾಗುತ್ತದೆ ಏನಂದ್ರೆ, ಸ್ವಲ್ಪ ಜನರು ನಮಗೆ ಸಹಾಯ ಮಾಡುವ ರೀತಿಯಲ್ಲಿ ನಮಗೆ ಸಹಾಯ ಮಾಡ್ತಾ ಇರ್ತಾರೆ, ಆದರೆ ಕೊನೆಗೆ ಒಂದು ದಿನ ನಮ್ಮನ್ನು ನುಂಗಿ ಬಿಡುವಂತಹ ಸಂದರ್ಭ ಬರ್ತದೆ. ನಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಸಂದರ್ಭ ಬರ್ತದೆ. ಅದಕ್ಕೆ ನಾವು ಅಂತ ಜನಗಳಿಂದ ನಾವು ದೂರ ಇರಬೇಕು ಸ್ನೇಹಿತರೆ. ಯಾಕಂದ್ರೆ ಉಚಿತವಾಗಿ ಯಾವುದು ನಮಗೆ ಸಿಗೋದಿಲ್ಲ. ನಮಗೇನೋ ಒಂದು ಅನುಕಂಪದ ಮೇರೆಗೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂಡ್ರೆ ಕೊನೆಗೆ ಒಂದು ದಿನ ನುಂಗಿ ಬಿಡೋರೆ ಅಂತವ್ರು. ಅದಕ್ಕೆ ನಾವು ಯಾರ ಒಂದು ಗುಲಾಮರಾಗೋಕೆ ನಾವು ಅವಕಾಶ ಕೊಡಬಾರ್ದು. ಯಾರ ಕೈಯಲ್ಲಿ ಕೂಡ ಯಾರಿಗೂ ಕೂಡ ಬಕೆಟ್ ಇಡುವಂತಹ ಅವಕಾಶ ತೆಗೆದುಕೊಳ್ಬಾರ್ದು ಸ್ನೇಹಿತರೆ. ಅದಕ್ಕೆ ಮುಖವಾಡ ಹಾಕುವಂತ ಜನರಿಂದ ದೂರ ಇರಬೇಕು. ಮೊಸಳೆ ಕಣ್ಣೀರು ಹಾಕುವಂತ ಜನರಿಂದ ದೂರ ಇರಬೇಕು. ಸಹಾಯ ಮಾಡೋ ರೀತಿಯಲ್ಲಿ ಸಹಾಯ ಮಾಡಿ ಕೊನೆಗೆ ನುಗ್ಗುವಂತ ಜನರಿಂದ ದೂರ ಇರಬೇಕು. ದಯವಿಟ್ಟು ಎಚ್ಚರವಾಗಿರಿ. ಯಾಕಂದ್ರೆ ಯಾರನ್ನು ಕೂಡ ನಂಬಕ್ ಹೋಗ್ಬೇಡ್ರಿ. ನಂಬಿದ್ರೆ ಕೊನೆಗೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ. ಇದು ಮಾತ್ರ ಸತ್ಯ ಸ್ನೇಹಿತರೆ. ಅದಕ್ಕೆ ಜನರನ್ನ ಬಿಟ್ಟು ಸರ್ವ ಸೃಷ್ಟಿಕರ್ತನಾದಂತಹ ದೇವರನ್ನ ನಂಬಿ ದೇವರ ಹತ್ತಿರಗೆ ಬನ್ರಿ. ದೇವರನ್ನ ತಿರುಗಿ ನೋಡ್ರಿ. ದೇವರು ನಿಮ್ಮನ್ನು ಕೂಡ ತಿರುಗಿ ನೋಡ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.